ಭಯೋತ್ಪಾದಕ ಚಟುವಟಿಕೆ ಸಂಬಂಧ ತನಿಖೆ ತೀವ್ರಗೊಂಡಿದೆ. ಅದರ ಮುಂದುವರಿದ ಸರಣಿ ಎಂಬಂತೆ ಮತ್ತೊಂದು ಮಹತ್ತರವಾದ ದಾಳಿ ನಡೆದಿದೆ. ಹಣ ವರ್ಗಾವಣೆ ಆಗಿದೆ ಎಂಬ ಕಾರಣಕ್ಕೆ ನಡೆದ ದಾಳಿ ಇದು. ಅದರ ಡೀಟೇಲ್ಸ್ ಇಲ್ಲಿದೆ. ಭಯೋತ್ಪಾದಕ ಚಟುವಟಿಕೆಗೆ ಹಣ ವರ್ಗಾವಣೆ ಕೇಸ್. ಮನಿ ಲಾಂಡ್ರಿಂಗ್ ಪ್ರಕರಣದ ತನಿಖೆ ಮತ್ತಷ್ಟು ಚುರುಕು. ಭಯೋತ್ಪಾದಕ ಚಟುವಟಿಕೆಗೆ ಹಣ ವರ್ಗಾವಣೆ ಆರೋಪ ಕೇಸ್ನಲ್ಲಿ 2020ರಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಯುಎಪಿಎ ಆಕ್ಟ್ನಡಿ ದಾಖಲಾದ ಈ ಎಫ್ಐಆರ್ ಸಂಬಂಧ ಮತ್ತಷ್ಟು ತನಿಖೆ ನಡೆಸಲು ಕೇಂದ್ರ ತನಿಖಾ ತಂಡ ದಾಳಿ ನಡೆಸಿ ದಾಖಲೆಗಳನ್ನು ಪರಿಶೀಲನೆ ನಡೆಸುವ ಕಾರ್ಯ ನಡೆಸಿತ್ತು. ಈ ಸಂಬಂಧ ಸಾಕಷ್ಟು ಅಂಶಗಳು ಹೊರಬಂದಿವೆ. ಶಿವಾಜಿನಗರ, ಪುಲಿಕೇಶಿನಗರ ಸೇರಿದಂತೆ ಒಟ್ಟು 8 ಕಡೆ ದಾಳಿಯನ್ನು ನಡೆಸಲಾಗಿದೆ. ಇಕ್ರಾ ವೆಲ್ಫೇರ್ ಟ್ರಸ್ಟ್ ಹಾಗೂ ಜೆಎಫ್ಎಂ ಟ್ರಸ್ಟ್ ಎಂಬ 2 ಟ್ರಸ್ಟ್ಗಳ ಮೂಲಕ ಅಕ್ರಮ ಹಣ ವರ್ಗಾವಣೆಯಾಗಿರುವ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮೂಲಕ ಹಾಗೂ ಸಿಕ್ಕಿಬಿದ್ದಿರುವ ಶಂಕಿತರಿಂದ ಮಾಹಿತಿ ಸಿಕ್ಕಿದೆ. ಈ ಹಿನ್ನೆಲೆ ದಾಳಿ ನಡೆಸಲಾಗ್ತಾ ಇದೆ. ಇನ್ನು ಈ ಹಿಂದೆ ಎನ್ಐಎ ಅಧಿಕಾರಿಗಳು ಯುಎಪಿಎ ಆಕ್ಟ್ನಡಿ ಕೇಸ್ ದಾಖಲಿಸಿ ತನಿಖೆ ನಡೆಸಿದಾಗ ಭಯಾನಕ ಸತ್ಯಗಳು ಹೊರಬಿದ್ದಿತ್ತು. ಬಂಧಿತ ಆರೋಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕುರಾನ್ ಸರ್ಕಲ್ ಎಂಬ ಗ್ರೂಪ್ ಸೃಷ್ಟಿಸಿ ಅದರಲ್ಲಿ ಭಯೋತ್ಪಾದಕತೆಯ ಸಂಬಂಧ ಹಲವು ಪೋಸ್ಟ್ಗಳನ್ನು ಹಾಕುವುದು, ಮುಸ್ಲಿಮೇತರ ಧರ್ಮಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ಗಳು, ಹೀಗೆ ಹಲವು ದೇಶದ್ರೋಹದ ಕೃತ್ಯಗಳು ನಡೆಸಿರುವುದು ತಿಳಿದು ಬಂದಿತ್ತು. ಇಸ್ಲಾಮಿಕ್ ಸ್ಟೇಟ್ ಸಂಬಂಧಿತ ಒಂದಷ್ಟು ಸಂಘಟನೆಗಳಿಗೆ ಈಗ ಫಂಡಿಂಗನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವಾಗಿ ಈಗಾಗಲೇ ಎನ್ಐಎ ಅಧಿಕಾರಿಗಳು ಈ ಹಿಂದೆ ದಾಳಿಯನ್ನು ನಡೆಸಿದರು. ಅಂದರೆ ಕುರಾನ್ ಸರ್ಕಲ್ ಅಂತ ಹೇಳಿ ಒಂದು ಗುಂಪನ್ನು ಮಾಡಿಕೊಂಡು, ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಗುಂಪನ್ನು ಮಾಡಿಕೊಂಡು ನಂತರ ಆ ಗುಂಪಿನಲ್ಲಿ ವಿವಿಧ ರೀತಿಯಾದಂತಹ ಭಯೋತ್ಪಾದಕ ಕೃತ್ಯಕ್ಕೆ ಸಂಬಂಧಿಸಿದಂತಹ ಪೋಸ್ಟ್ಗಳನ್ನು ಹಾಕುವಂತಹ ಮುಖಾಂತರ ಯುವಕರನ್ನು ಪ್ರಚೋದನೆ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾಯಿದ್ರು. ಇನ್ನು ಈ ಸಂಬಂಧ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯ ದಾಳಿಗಳು ನಡೆದರೆ ಅತಿಶಯೋಕ್ತಿಯಲ್ಲ. ಸದ್ಯ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಸಂಬಂಧ ಪಿಎಂಎಲ್ ಆಕ್ಟ್ನಡಿ ತನಿಖೆ ನಡೆಸ್ತಾ ಇದ್ದಾರೆ.